ರಾಜೇಂದ್ರ ಸಹಕಾರ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರುಗಳಿಗೆ 101ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ಏರ್ಪಾಡು ಮಾಡಿತ್ತು. ಈ ದಿನ ಪರಮ ಪೂಜ್ಯ ಈಶ್ವರಾನಂದ ಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಮತ್ತೆ ಶಿವಕುಮಾರ್ ವಿಧಾನ ಪರಿಷತ್ನ ಸದಸ್ಯರು ಕರ್ನಾಟಕ ಸರ್ಕಾರ, ಮುಖ್ಯ ಅತಿಥಿಗಳಾಗಿ ಆರ್ ರಘು ಕೌಟಿಲ್ಯರ್ ಅವರು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ. ಏನು ಇವತ್ತು ನಮ್ಮ ಬ್ಯಾಂಕಿನ ಸರ್ವ ಸದಸ್ಯರ ಸಭೆಯಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನ ಮತ್ತೆ ಪ್ರತಿಭಾ ಪುರಸ್ಕಾರವನ್ನ ಏರ್ಪಾಡು ಮಾಡಿದೆ. ಇದಕ್ಕೆ ಮುಖ್ಯ ಅತಿಥಿ ಬಂದು ಪರಮ ಪೂಜ್ಯ ಮಹಾಸ್ವಾಮಿಗಳು ಅವ್ರಿಗೆಲ್ಲ ಸನ್ಮಾನ ಮಾಡಿ ಏನು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಶಸ್ಸಾಗಲಿ, ಇನ್ನೂ ಮೇಲ್ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ನಮಸ್ಕರಿಸ್ತೀನಿ. ಕಳೆದ ಬಾರಿ ಸಿದ್ದರಾಮಯ್ಯನವ್ರನ್ನು ಕರೆಸಿದ್ರಿ, ಇದೇ ನಿಟ್ಟಿನಲ್ಲಿ ಬ್ರಾಂಚ್ಗಳೇನಾದ್ರು ಮಾಡೋದ್ರ ಬಗ್ಗೆ ಆಗ್ಬೋದು ಅಥವಾ ಇಂದಿನ ಅಪ್ಡೇಟ್ಗೆ ATM ಮಾಡೋದಾಗ್ಬೋದು, ಆ ರೀತಿ ಹೊಸ ಆಲೋಚನೆ ಏನಾದ್ರು ಸಭೆಯಲ್ಲಿ ಏನಾದ್ರು ಕೇಳ್ಬಂತ ಸಲಹೆಗಳೇನಾದ್ರು ಬಂದ್ವಾ? ಈಗ ಕಳೆದ ಬಾರಿ ಈಗಾಗಲೇ ನಮ್ಮ ಸದಸ್ಯರುಗಳೆಲ್ಲ ಹೇಳಿದ್ದಾರೆ, ಈಗಾಗಲೇ ATM ತೆರೆಯೋದಕ್ಕೆ ಏರ್ಪಾಡು ಮಾಡಿದೆ. ಮತ್ತೆ ಸಿದ್ದರಾಮಯ್ಯನವರು ಏನು ಕಳೆದ ವರ್ಷ ಉದ್ಘಾಟನೆ ಮಾಡಿದ್ರು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ನಮ್ಮ ಬ್ಯಾಂಕಿಗೆ ಯಶಸ್ಸಾಗಿದೆ. ಮತ್ತೆ ಪರಮ ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮ ಬ್ಯಾಂಕ್ನ ಶ್ರೇಯಸ್ಗೆ ಯಶಸ್ವಿನ ಬಯಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಬ್ಯಾಂಕಲ್ಲಿ ಈಗ ಸದಸ್ಯರುಗಳು ATM ಮತ್ತೆ ನಮ್ಮ ಬ್ರಾಂಚ್ ಮಾಡೋದಕ್ಕೆ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅದನ್ನ ಎಲ್ಲಿ CA ಸೈಟ್ ಇದೆ ಸರ್ಕಾರಕ್ಕೆ ಮನವಿ ಮಾಡಿ CA ಸೈಟ್ ತಗೊಂಡು ಬ್ರಾಂಚ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಡಿವಿಡೆಂಡ್ ಕೊಟ್ಟಿದ್ದೀರಿ ಸರ್? ಈಗ 7% ಡಿವಿಡೆಂಡ್ ಕೊಡ್ತಾ ಇದೆ ಸರ್. ಕಳೆದ ಬಾರಿ 7% ಕೊಟ್ಟಿತ್ತು. ಯಾಕೆ ಅಂತ ಅಂದ್ರೆ ಕಳೆದ ಬಾರಿ ಬ್ಯಾಂಕ್ನ ಉದ್ಘಾಟನೆ ಕೆಳಂತಸ್ತಿಗೆ ಸ್ಥಳಾಂತರ ಮಾಡಿರೋದ್ರಿಂದ 7% ಕೊಟ್ಟಿದೆ. ಈ ಸಲಿನೂ 7% ಕೊಟ್ಟಿದೆ. ಮುಂದಿನ ಸಲ 10% ಮೇಲೆ ಕೊಡೋದಕ್ಕೆ ವ್ಯವಸ್ಥೆ ಏನ್ ಮಾಡಬೇಕು ಅದನ್ನೆಲ್ಲ ನಾನು ಬ್ಯಾಂಕ್ ಸದಸ್ಯರಿಗೆ ಮಾಡಿಸ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. 10% ಲಾಭಾಂಶ ಸಿಕ್ಕಿದೆ ಈ ವರ್ಷ ನಮಗೆ 37 ಲಕ್ಷ ಲಾಭ ಆಗಿದೆ. ಎಲ್ಲ ಕಳೆದೇ 35 ಲಕ್ಷ ಲಾಭ ಆಗಿದೆ. ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ಪ್ರತಿಯೊಂದು ಲೋನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ನನ್ನ ಆಡಳಿತ ಮಂಡಳಿ ಮತ್ತೆ ಸಿಬ್ಬಂದಿ ವರ್ಗದವರಿಗೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್.